ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರೆಸ್ಟೋರೆಂಟ್ ಅಂತ ಅಂದರೆ ಅದು ನಮ್ಮ ಬ್ಯಾಂಗ್ಳೂರಲ್ಲಿರುವ ದಿ ರಾಮೇಶ್ವರಂ ಕೆಫೆ. ನಾವು ಇದ್ರ ಬಗ್ಗೆ ಸುಮಾರು ಸರಿ ಕೇಳಿದ್ವಿ. ನಾವು ಇಲ್ಲಿ ವಿಸಿಟ್ ಮಾಡಿದಾಗ ನಮಗೆ ದೊಡ್ಡ ಕನ್ಫ್ಯೂಷನ್ ಆಗೋಯ್ತು. ಯಾಕೆ ಅಂತ ಅಂದರೆ ನಮಗೇನು ಅನ್ನಿಸ್ತಂದರೆ ನಾವು ಟೆಂಪಲ್ಗೆ ಬಂದಿದ್ದೀವ ಅಥವಾ ರೆಸ್ಟೋರೆಂಟಿಗೆ ಬಂದಿದ್ದೀವ ಅಂತ ನಮಗೆ ಒಂದು ಕ್ಷಣ ಶಾಕ್ ಆಯಿತು. ಏನಿದು ರಾಮೇಶ್ವರಂ ಕೆಫೆ ರೆಸ್ಟೋರೆಂಟ್ ಇದೆ, ಇದು ಯುನೀಕ್ ಕಾನ್ಸೆಪ್ಟಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಫುಲ್ ಆಫ್ ಸ್ಪಿರಿಚುವಲ್ ಆಂಬಿಯನ್ಸಿಂದ ಕೂಡಿದೆ. ಇದು ತುಂಬ ಟೆಂಪಲ್ಸ್ಗಳಿದೆ ಈ ರೆಸ್ಟೋರೆಂಟ್ ಒಳಗಡೆ. ಈ ದಿ ರಾಮೇಶ್ವರಂ ಕೆಫೆ ರೆಸ್ಟೋರೆಂಟ್ನ 90,000 ಸ್ಕ್ವೇರ್ ಫೀಟ್ ಅಂದರೆ 1.5 ಎಕರೆನಲ್ಲಿ ಬಿಲ್ಡ್ ಮಾಡಿದ್ದಾರೆ ಈ ರೆಸ್ಟೋರೆಂಟ್ನ. ಈ ರಾಮೇಶ್ವರಂ ಕೆಫೆ ರೆಸ್ಟೋರೆಂಟ್ಗೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದರೆ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್. ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರದಿಂದ ನೀವು ಆಟೋದು ಅಥವಾ ಕ್ಯಾಬಲ್ಲಿ ಬರ್ತೀವಿ ಅಂದರೆ ಓನ್ಲಿ 5 ಮಿನಿಟ್ಸ್ ಆಗುತ್ತಷ್ಟೇ. ತುಂಬಾ ಹತ್ರ ಇದೆ. ಇನ್ನು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ ವ್ಯವಸ್ಥೆ. ಆದಿಯೋಗಿ ಮತ್ತು ಈ ಫೌಂಟೇನ್ ಕಾನ್ಸೆಪ್ಟ್ ಏನಿದೆ ತುಂಬಾ ಚೆನ್ನಾಗಿದೆ ಈ ಕಾನ್ಸೆಪ್ಟು. ಈ ರೆಸ್ಟೋರೆಂಟ್ ಒಳಗಡೆ ತುಂಬಾ ಟೆಂಪಲ್ಸ್ ಇದೆ. ಸ್ಮಾಲ್ ಟೆಂಪಲ್ಸು, ಫೌಂಟೇನು ಮತ್ತು ಗೋಶಾಲ ಕೂಡ ಇದೆ ಇದರೊಳಗೆ. ಆಂಬಿಯನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಯಾವುದೋ ಟೂರಿಸ್ಟ್ ಪ್ಲೇಸಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾ ಇದೆ. ಹೊಟ್ಟೆ ತುಂಬಿಸೋದ್ರ ಜೊತೆಗೆ ಮನಸ್ಸಿಗೆ ತುಂಬ ಖುಷಿ ಪಡೋ ಜಾಗಗಳು ತುಂಬ ಕಡಿಮೆ. ಬಟ್ ಈ ಜಾಗ ತುಂಬಾ ಖುಷಿ ಕೊಡುತ್ತೆ ನಿಮಗೆ ಮನಸ್ಸಿಗೆ. ಆಂಬಿಯನ್ಸ್ ಅಷ್ಟು ಚೆನ್ನಾಗಿದೆ. ಈಗ ನಾವು ಹೋಟೆಲ್ ಒಳಗಡೆ ಎಂಟ್ರಿ ಕೊಡೋಣ. ನೋಡಿ, ಇನ್ನು ಒಳಗಡೆ ನಾವು ಹೋಗೇ ಇಲ್ಲ, ಇಷ್ಟು ದೊಡ್ಡದಿದೆ ಔಟ್ ಸೈಡೇನೆ ಇದು.
ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಗಣಪತಿಯ ವಿಗ್ರಹ ಇಟ್ಟಿದ್ದಾರೆ. ತುಂಬಾ ಮುದ್ದಾಗಿದೆ ಗಣಪತಿಯ ವಿಗ್ರಹ. ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಕೌಂಟ್ರ್ ಇದೆ. ಇಲ್ಲಿ ರಾಮೇಶ್ವರಂ ಕೆಫೆನಲ್ಲಿ ತುಂಬ ಫೇಮಸ್ ಆಗಿರೋ ಬನ್ ಮಸ್ಕಾ, ಕಾಫಿ, ಟೀ ಮತ್ತು ಜ್ಯೂಸಸ್ಗಳು, ಲಸ್ಸಿ ಅದೆಲ್ಲ ಸಿಗುತ್ತೆ ಇಲ್ಲಿ. ಈಗ ನಾವು ಒಳಗಡೆಗೆ ಎಂಟ್ರಿ ಕೊಡೋಣ. ನೋಡಿ ತುಂಬಾ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಏನು ವುಡ್ ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ, ಅದು ದಶಾವತಾರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ವುಡ್ ಕಾರ್ವಿಂಗು. ನೋಡಿ ಪ್ರತಿಯೊಂದು ಕ್ಯಾಟಗರಿ ಆಫ್ ಫುಡ್ಗೂ ಬೇರೆ ಬೇರೆ ಕೌಂಟರ್ಸ್ ಇದೆ. ಇಲ್ಲಿ ಬಜ್ಜಿ, ಬೋಂಡ, ಪಕೋಡ, ಮದ್ದೂರೋಡ ಅದೆಲ್ಲ ಸಿಗುವಂಥ ಕೌಂಟರ್ ಇದು. ರಾಮೇಶ್ವರಂ ಕೆಫೆನಲ್ಲಿ ನೀವೆಲ್ಲೇ ನೋಡಿದ್ರು ತುಂಬ ಹೈಜೆನಿಕ್ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ನೀಟ್ನೆಸ್ ಇದೆ ಮತ್ತು ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಮತ್ತು ನೀವೆಲ್ಲೇ ನೋಡಿದ್ರು ಟೆಂಪಲ್ ಆ್ಯಂಬಿಯನ್ಸ್ ಥರನೇ ಎಲ್ಲ ಕಡೆ ಸಾಂಬ್ರಾಣಿ ಇಟ್ಟಿದ್ದಾರೆ. ಆ ಸಾಂಬ್ರಾಣಿ ಫ್ರ್ಯಾಗ್ರೆನ್ಸು ನೋಡಿ ಎಲ್ಲ ಕಡೆ ಬರ್ತಾ ಇರುತ್ತೆ ನಿಮಗೆ. ಈ ಮೆಟ್ಲುಗಳ ಕಾನ್ಸೆಪ್ಟ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ನಾವು ಬೇರೆ ರೆಸ್ಟೋರೆಂಟ್ಗಳಲ್ಲಾದರೆ ಬೆಸ್ಟ್ ಟೇಬಲ್ ಯಾವುದು ಅಂತ ಹುಡಿಕೊಂಡು ಕೂತ್ಕೊತೀವಲ್ವ, ಬಟ್ ಇಲ್ಲಿ ಈ ಮೆಟ್ಲುಗಳ ಮೇಲೆ ಕೂತ್ಕೊಂಡು ತಿನ್ನೋದಿದೆಯಲ್ಲ ತಿಂಡಿ ಎಲ್ಲ ತುಂಬಾ ಖುಷಿ ಕೊಡುತ್ತೆ ಅದು. ನೋಡಿ ಈ ಮೆಟ್ಲು ಡಿಸೈನ್ ಎಲ್ಲ ಫುಲ್ ಟೆಂಪಲ್ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ನೋಡಿ ಇದ್ರ ಒಳಗಡೆನೆ ಒಂದು ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಕೂಡ ಇದೆ.
ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್ ಫುಡ್ಡೇ ಇಲ್ಲಿ ಅವೈಲಬಲ್ ಇರೋದು. ಸೌತ್ ಇಂಡಿಯನ್ ಫುಡ್ ಲವರ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಜಾಗ. ಈಗ ನಾವಿಲ್ಲಿ ಏನೇನು ಫುಡ್ ಟೇಸ್ಟ್ ಮಾಡಿದ್ವಿ ಅಂತ ನೋಡೋಣ. ನಾವು ಮದ್ದೂರು ವಡೆ ತೊಗೊಂಡಿದ್ವಿ ಫಸ್ಟು. ತುಂಬಾ ಚೆನ್ನಾಗಿತ್ತು. ಮದ್ದೂರು ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಚಟ್ನಿ ಅಂತೂ ಸೂಪರ್ಬಾಗಿದೆ. ಮತ್ತು ವೆಜಿಟೇಬಲ್ ಬೋಂಡಾ ತೊಗೊಂಡಿದ್ವಿ. ಇದು ಅಷ್ಟೇ ಡಿಫ್ರೆಂಟಾಗಿದೆ ರೆಸಿಪಿ. ಮತ್ತು ಪಂಚಾಮೃತ ಅಂತ ಸಿಗುತ್ತೆ ಇಲ್ಲಿ ಎಲ್ಲ ದೇವ್ರುಗಳಿಗೆ ನೈವೇದ್ಯ ಏನು ಮಾಡಿರ್ತಾರೆ ಅದನ್ನೇ ಪಂಚಾಮೃತ ಅಂತ ಕೊಡ್ತಾರೆ. ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಗೀ ಪಡ್ಡು ತೊಗೊಂಡಿದ್ವಿ, ತುಪ್ಪದಲ್ಲಿ ಮಾಡಿರೋ ಪಡ್ಡು. ಅದಂತೂ ಸೂಪರಾಗಿತ್ತು. ಮನೆಯಲ್ಲಿ ಹೇಗೆ ಮಾಡ್ತೀವೋ ಹಂಗೆ ರುಚಿಯಾಗಿ ತುಂಬ ಚೆನ್ನಾಗಿತ್ತು ಪಡ್ಡು. ಪುಳಿಯೋಗರೆ ಅಂತೂ ತುಂಬಾ ರುಚಿಯಾಗಿತ್ತು. ಈ ಅಯ್ಯಂಗಾರ್ ಪುಳಿಯೋಗರೆ ಸಿಗುತ್ತಲ್ಲ, ಸೇಮ್ ಅದೇ ಟೇಸ್ಟು. ತುಂಬಾ ಯುನೀಕ್ ಟೇಸ್ಟು. ತುಂಬ ಇಷ್ಟ ಆಯಿತು ನಮಗೆ ಪುಳಿಯೋಗರೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿತ್ತು ಪುಳಿಯೋಗರೆ. ಮತ್ತು ಉದ್ದಿನ ವಡೆ ಕೂಡ ರುಚಿ ನೋಡಿದ್ವಿ. ಓಕೆ ಅನ್ನಿಸ್ತು ಟೇಸ್ಟ್ ಅಷ್ಟೇ.
ಇನ್ನು ರಾಮೇಶ್ವರಂ ಕೆಫೆಗೆ ಬಂದಮೇಲೆ ಬನ್ ಮಸ್ಕ ಟೇಸ್ಟ್ ನೋಡಲಿಲ್ಲ ಅಂದರೆ ಹೇಗೆ ಅಂತೇಳಿ ಬನ್ ಮಸ್ಕ ತೊಗೊಂಡ್ವಿ. ಯಾಕಂದರೆ ಇಲ್ಲಿ ಅದೇ ತುಂಬ ಫೇಮಸ್ ಕೂಡ. ಬನ್ ಮಸ್ಕ ವಿತ್ ಮಿಲ್ಕ್ ಸಿಗುತ್ತೆ, ಬರೀ ಬನ್ ಮಸ್ಕ ಕೂಡ ಸಿಗುತ್ತೆ. ಬನ್ ಮಸ್ಕ ವಿತ್ ಮಿಲ್ಕ್ಗಿಂತ, ಬಾದಾಮ್ ಮಿಲ್ಕ್ಗಿಂತ ಬರೀ ಬನ್ ಮಸ್ಕ ತುಂಬ ರುಚಿಯಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಇನ್ನು ಕಾಫಿ ಅಂತೂ ಪರ್ಫೆಕ್ಟಾಗಿತ್ತು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಕಾಫಿ. ಈ ಸೈಡ್ ಬಂದಾಗಂತೂ ಮಸ್ಟ್ ವಿಸಿಟ್ ಮಾಡಿ. ಬೊಮ್ಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದರೆ ಮಸ್ಟ್ ವಿಸಿಟ್ ಮಾಡಿ ರಾಮೇಶ್ವರಂ ಕೆಫೆ. ತುಂಬಾ ಯುನೀಕ್ ಎಕ್ಸ್ಪೀರಿಯೆನ್ಸು. ಇಷ್ಟು ಡಿಫ್ರೆಂಟಾಗಿ ಯುನೀಕ್ ಕಾನ್ಸೆಪ್ಟಲ್ಲಿ ಹೋಟೆಲ್ನ ಕ್ರಿಯೇಟ್ ಮಾಡಿರೋ ಈ ಫೇಮಸ್ ಕಪಲ್ ಹೆಸರು ದಿವ್ಯಾ ಮತ್ತು ರಾಘವ್ ಅಂತ. ಇವರೇ ಈ ರಾಮೇಶ್ವರಂ ಕೆಫೆ ಓನರು.